ಜೈ ಹಿಂದ್. ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವಾರ್. ವಿದ್ಯಾರ್ಥಿಗಳೇ, ಎಲ್ಲರೂ ಕೇಳ್ತಾ ಇದ್ರಿ, ಸರ್ ಟಿ ಎ ಆರ್ಮಿ 2026ರಲ್ಲಿ ಯಾವಾಗ ನಡೆಯುತ್ತೆ ಅಂತ ಕೇಳ್ತಾ ಇದ್ರಿ. ಓಪನ್ ರ್ಯಾಲಿ ಟಿ ಅಂತಂದ್ರೆ ಏನು ರೀ? ಟೆರಿಟೋರಿಯಲ್ ಆರ್ಮಿ ಅಂತ ಬರ್ತದೆ. ಓಕೆ, ಇದು ನವಂಬರಲ್ಲಿ ಪ್ರತಿ ವರ್ಷವೂ ಕೂಡ ಏನಾಗ್ತದೆ, ನವಂಬರ್ದಲ್ಲಿ ಇರ್ತದೆ. ನವಂಬರ್ದಲ್ಲಿ ನಿಮಗೆ ಡೇಟ್ ಫಿಕ್ಸ್ ಆಗ್ತದೆ. ಸೊ ಇಲ್ಲಿ ಬರುವಂತಹ ಸ್ವಲ್ಪ ಮಾಹಿತಿ ಏನು ಅಂತಂದರೆ, ಏಜ್ ಆಗಿರ್ಬೋದು ಮತ್ತು ಹೈಟ್ ಆಗಿರ್ಬೋದು, ಇವೆಲ್ಲ ಏನಿದೆಲ್ಲ ನಿಮಗೆ ಸಂಪೂರ್ಣವಾಗಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಟಿ ಎ ರ್ಯಾಲಿ ಬಗ್ಗೆ ಹೇಳುವುದಾದರೆ, ಇದು ಅಗ್ನಿವೀರ ಥರ ಅಲ್ಲ. ಯಾಕಂದರೆ ಅಗ್ನಿವೀರ ನೀವೇನು ಮಾಡ್ತೀರಿ, ಲಾಸ್ಟ್ ಒಂದು ಮಂತ್ ಓದಿದ್ರು ಕೂಡ ನಿಮ್ಮದು ರನ್ನಿಂಗ್ ಪಾಸ್ ಆಗ್ಬೋದು. ಓಕೆ, ನಂತರ ನೀವು 1.5 ತಿಂಗಳು ಓಡಿದ್ರು ಕೂಡ ರನ್ನಿಂಗ್ ಆಗ್ತದೆ. ಅದೇ ಟಿ ಎ ರ್ಯಾಲಿ ಅಂತ ಬಂದರೆ ನೀವು ಮಿನಿಮಮ್ 2 ಮಂತ್ ಅಥವಾ 3 ಮಂತ್ ಓಡಲೇಬೇಕು. ನೀವು. ಯಾಕಂದರೆ ಆಲ್ರೆಡಿ ಟೈಮ್ ಆಗಿದೆ. ಎಷ್ಟಾಗಿದೆ ಈಗ? ಸೆಪ್ಟೆಂಬರ್ ಅಂದರೆ ಈಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಅಂದರೆ ನಿಮ್ಗೆ 3 ತಿಂಗಳ ಕಾಲ ಟೈಮ್ ಇದೆ. ನೀವು ಏನು ಮಾಡಬೇಕಂದ್ರೂ ಈ ರೀತಿ ಯೂನಿಫಾರ್ಮ್ ಹಾಕೋಬೇಕಂದ್ರೆ ನೀವು ಈಗಿಂದ ಶ್ರಮ ಪಡಲೇಬೇಕು. ಅದು ಸಾಮಾನ್ಯ ಅಲ್ರಿಪ್ಪ. ಯಾಕಂತಂದ್ರೆ ನೀವು ಆರ್ಮಿ ರನ್ನಿಂಗ್ ಓಡ್ತಂದ್ರೆ ಅಷ್ಟು ಈಜಿ ಇಲ್ಲ. ಇದು ಅಗ್ನಿವೀರ ಓಡಿದಂಗಲ್ಲ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ ಇರ್ತದೆ. ಗ್ರೂಪ್ 4 ತನಕ ಇರ್ತದೆ. ಎಲ್ಲಿ ತನಕ 6-15 ತನಕ ನಿಮ್ಗೆ ಟೈಮ್ ಇರ್ತದೆ. ಆದರೆ ಟಿ ಎ ರ್ಯಾಲಿ ಹಾಗಲ್ಲ, ತಿಳಿತಿಲ್ಲ. ಟಿ ಎ ರ್ಯಾಲಿ ಅಂತ ಬಂದರೆ ನಿಮ್ಗೆ ಹೆಂಗಿರ್ತದೆ ಅಂದ್ರೆ, ಅದು ನೀವು 5.5 ನಿಮಿಷ ಒಳಗೆ ಹೊಡಿಬೇಕು ರನ್ನಿಂಗ್. 5 ನಿಮಿಷ 15 ಸೆಕೆಂಡ್. 5 ನಿಮಿಷ 15 ಸೆಕೆಂಡ್, ತಿಳಿತಲ್ಲ. 5 ನಿಮಿಷ 15 ಸೆಕೆಂಡ್ ಕವರ್ ಆಗ್ಬೇಕು ನಿಮ್ಮದು. ಅದು ಯಾವಾಗ? ಅದು ಸೆಕೆಂಡ್ ಗ್ರೂಪ್ ಆಗ್ತದೆ, ತಿಳಿತಲ್ಲ. ಇದು ಏನು ಫಸ್ಟ್ ಏನು ನಿಮ್ಮದು ಎಕ್ಸಲೆಂಟ್ ಹೊಡಿಬೇಕಂದ್ರೆ ನೀವು 5 ನಿಮಿಷ ಒಳಗಡೆ ಹೊಡಿಬೇಕು. ಅಂದರೆ ನಿಮ್ದು ಇದೇನು ಎಕ್ಸಲೆಂಟ್, ತಿಳಿತಾ. ನೀವೇನಾದರೂ ಸೆಕೆಂಡ್ ಗ್ರೂಪ್ ಹೊಡಿತೀನಿ ಅಂದ್ರಿ, ಆ್ಯಕ್ಚುಲಿ ಸೆಕೆಂಡ್ ಗ್ರೂಪ್ ಎಷ್ಟು ಇರುತ್ತಂದ್ರೆ 5:10 ಅಥವಾ 5:15 ಇರ್ತಾನೆ. ಹುಡುಗರು ಜಾಸ್ತಿ ಬರಕತ್ತಿದ್ದಂದ್ರೆ ಅವ್ರು ಏನು ಮಾಡ್ತಾರೆ, 5:10 ಎಂಡ್ ಮಾಡ್ತಾರೆ, ತಿಳಿತಿಲ್ಲ. 5:10 ಎಂಡ್ ಮಾಡ್ತಾರೆ. ಹುಡುಗರ್ನಾದ್ರು ಕಮ್ಮಿ ಇದ್ದಂದ್ರೆ ಏನು ಮಾಡ್ತಾರೆ, 5:15 ತೊಗೊಳ್ತಾರೆ. ಜಾಸ್ತಿ ಅಂದರೂ ಏನು 200 ಬಿಡ್ಬೋದು ನಿಮಗೆ ರನ್ನಿಂಗ್, 300 ಬಿಡ್ಬೋದು, ನಂತರ 100 ಜನನೂ ಬಿಡ್ಬೋದು. ಎಷ್ಟು ಬಿಟ್ಟರೂ ಕೂಡ ಮಿನಿಮಮ್ ಎಷ್ಟು ಇಡ್ತಾರೆ ಅಂದರೆ 3ರಿಂದ 4, ತಿಳಿತಾ. ಮ್ಯಾಕ್ಸಿಮಮ್ 6ರಿಂದ 7. 10 ಜನ ಹಿಡಿದ್ರೆ ಅದು ಭಾಳ ಅಪರೂಪ. ಹಿಡಿತಾರೆ ಕೆಲವೊಂದು ಕಡೆ 10 ಜನ ಹಿಡಿತಾರೆ. ಆದರೆ ಏನೋ ಭಾಳ ಗ್ರೂಪ್ ಬಂದಿರಿದ್ರೆ ಮಾತ್ರ ಏನು ಮಾಡ್ತಾರೆ, 10 ಮಂದಿನ ಹಿಡಿತಾರೆ. ಆದರೆ ನಮ್ಮ ಬೆಳಗಾವಿದಾಗ ನಾನು ನೋಡಿದಾಗ ಏನಂತಂದರೆ, ಅಲ್ಲಿ 6-7 ಜನ ಹಿಡಿಬೇಕಾದ್ರೆ ವಜ್ಜಾಗ್ತದೆ, ತಿಳಿತಿಲ್ಲ. 6 ಮಂದಿ ಹಿಡ್ಬೇಕಾದ್ರೆ ಭಾಳ ವಜ್ಜಾಗ್ತದೆ. ನೀವು ಏನು ಮಾಡಿರ್ತೀರಿ, ಅಗ್ನಿವೀರ ಓಡಿರ್ತೀರಿ. ಅಗ್ನಿವೀರ ಹೆಂಗಿರ್ತೈತಿ, ನೀವು ಆರಾಮ್ಸಿರಿ 50 ಜನ 60 ಜನ ಪಾಸ್ ಆಗಿರ್ತೀರಿ. ಇಲ್ಲಿ ಎಕ್ಸಲೆಂಟ್ 10 ಜನ 20 ಜನ ಪಾಸ್ ಆಗ್ತೀರಿ, ತಿಳಿತಲ್ಲ. ಆದರೆ ಟಿ ಎ ರ್ಯಾಲಿ ಹಂಗಲ್ಲ. ನೀವು 3 ತಿಂಗಳು ಪೂರ್ತಿ ಹಚ್ಚಿ ಕಟ್ಟಿ ಹಾಕ್ಬೇಕು. ನೀವು ಗ್ರೌಂಡ್ನಾಗ ಬೆವ್ರು ಇಳಿಯಾಕ್ಬೇಕು. ಅಂದ್ರೆ ನಿಮ್ದು ಏನಾಗತ್ತಿ, ಟಿ ಎ ರ್ಯಾಲಿ ಎಕ್ಸಲೆಂಟ್ ಆಗ್ತದೆ. ಎಕ್ಸಲೆಂಟ್ ಆದರೆ ಮಾತ್ರ ನೀವು ಪಾಸ್ ಆಗುವಂಥ ಚಾನ್ಸಸ್ ಇರ್ತದೆ. ಯಾಕಂತಂದರೆ ಫಿಸಿಕಲ್ ಮಾರ್ಕ್ಸ್ ಮತ್ತು ನಿಮ್ಮ ಎಕ್ಸಾಮ್ ಮಾರ್ಕ್ಸ್ ಸೇರಿಸಿ ಜಾಸ್ತಿ ಮಾರ್ಕ್ಸ್ ಆಗ್ತದೆ. ಗುಡ್ ಹೊಡೆದ್ರೆ ಏನಾಗೈತಿ, ಆಲ್ಮೋಸ್ಟ್ ಎಲ್ಲ ಎಕ್ಸಲೆಂಟ್ ಇದ್ದವ್ರು ಪಾಸ್ ಆಕಾರ. ಯಾಕೆ ಎಕ್ಸಲೆಂಟ್ ಇದ್ದವ್ರು ಜಾಸ್ತಿ ಪಾಸ್ ಆಕಾರ ಅಂದ್ರೆ, ವೇಕೆನ್ಸಿ ಭಾಳ ಕಡಿಮೆ ಇರೋದ್ರಿಂದ ಏನಾಗ್ತದೆ, ಕಡಿಮೆ ಜನ ತಗೋದ್ರಿಂದ ಟಿ ಎ ರ್ಯಾಲಿ ಜಾಸ್ತಿ ಎಕ್ಸಲೆಂಟ್ ಹೊಡೆದವ್ರು ಪಾಸ್ ಆಕಾರ. ಎಕ್ಸಲೆಂಟ್ ಹೊಡೆದಿರಬೇಕು, ಸ್ವಲ್ಪ ಎಕ್ಸಾಮಲ್ಲಿ ಸ್ಕೋರ್ ಮಾಡಿರಬೇಕು, ತಿಳಿತಾ. ಓಕೆ, ನೆಕ್ಸ್ಟ್ ಇಲ್ಲಿ ಬರುವಂಥ ಹೈಟ್ ಎಷ್ಟು ಅಂತಂದರೆ 160 ಹೈಟ್ ಇದ್ದರೆ ಆಗ್ತದೆ. ನಂತರ ಚೆಸ್ಟ್ ಎಷ್ಟು ಇರ್ತದಂದ್ರೆ 77 to 82. ನಾರ್ಮಲ್ 77 ಇರಬೇಕಾ, ಉಬ್ಬಿಸಿದ್ರೆ 82 ಆಗಬೇಕಾ. ಹೈಟ್ ಮಾತ್ರ ಸ್ವಲ್ಪ ಕಡಿಮೆ ಇರ್ತದೆ, ಅಗ್ನಿವೀರಕ್ಕಿಂತ ಸ್ವಲ್ಪ ಹೈಟ್ ಕಡಿಮೆ ಇರ್ತದೆ. ಬಟ್ ಚೆಸ್ಟ್ ಏನದಲ್ಲ, ಅಗ್ನಿವೀರ ಸೇಮ್, ಟಿ ಎ ರ್ಯಾಲಿ ಕೂಡ ಸೇಮ್ ಇರ್ತದೆ. ಓಕೆ, ನಂತರ ನಿಮಗೆ ಏಜ್ ಲಿಮಿಟ್ 18ರಿಂದ 42 ಏಜ್ ತನಕ ಬೇಕಾದಂಗೆ ಟ್ರೈ ಮಾಡಿರಿ. ನೀವು ಟ್ರೈ ಮಾಡಿರಿ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಟ್ರೈ ಮಾಡಿರಿ, ನಡೀತದೆ, ತಿಳಿತಲ್ಲ. 18ರಿಂದ 42 ಏಜ್ ತನಕ. ಮತ್ತು ಡಾಕ್ಯುಮೆಂಟ್ಸ್ ಬಗ್ಗೆ ಅಂತ ಕೇಳ್ತಾ ಬಂದರೆ, ನೀವೇನು ಅಗ್ನಿವೀರ ಡಾಕ್ಯುಮೆಂಟ್ಸ್ ಏನು ಹೋಯ್ತಿರಲ್ಲ, ಅವು ಡಾಕ್ಯುಮೆಂಟ್ಸ್ ಹೋದರೆ ಸಾಕು,
ತಿಳಿತಾ. ಡಾಕ್ಯುಮೆಂಟ್ ಅಗ್ನಿವೀರ್ ಹೋಗುವಂಥ ಡಾಕ್ಯುಮೆಂಟನ್ನು ತೊಗೊಂಡು ಹೋಗ್ರಿ. ನಂತರ ಇದ್ರ ಬಗ್ಗೆ ಇನ್ನೂ ಏನಾದರೂ ನಿಮ್ಗೆ ಡೌಟ್ ಇದ್ರೆ, ಬೇಕಾದ್ರ ಬಗ್ಗೆ ಡೌಟ್ ಇದ್ರೆ, ಮೆಡಿಕಲ್ ಬಗ್ಗೆ ಡೌಟ್ ಇರಲಿ, ಫಿಸಿಕಲ್ ಬಗ್ಗೆ ಡೌಟ್ ಇರಲಿ, ಎಕ್ಸಾಮ್ ಬಗ್ಗೆ ಡೌಟ್ ಇರಲಿ, ತಿಳಿತಾ, ಎದ್ರ ಬಗ್ಗೆ ನಿಮಗೆ ಡೌಟ್ ಇದ್ರೂ ಏನು ಮಾಡಿರಿ, ನನಗೊಂದು ಮೆಸೇಜ್ ಹಾಕಿಬಿಡ್ರಿ, ಇಲ್ಲಿ ಕಮೆಂಟ್ ಹಾಕಿರಿ. ಕಮೆಂಟ್ ಹಾಕಿ ಹೇಳ್ರಿ, ನಾನು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಇನ್ನೊಂದು ವಿಷಯ ಏನಂತಂದರೆ, ನಿಮಗೆ ಏನಾದರೂ ಸಣ್ಣ ಸಣ್ಣ ಮಾಹಿತಿ ಆಗಲಿ, ಕ್ಲಾಸ್ಗಳಾಗಲಿ ನಿಮಗೆ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ನಂತರ ನಿಮ್ಮದು ಇನ್ಸ್ಟಾಗ್ರಾಮ್ ಗ್ರೂಪ್ ಆಗಿರ್ಬೋದು, ಇವೆಲ್ಲನೂ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ನಿಮಗೇನಾದರೂ ಸಣ್ಣ ಸಣ್ಣ ಮಾಹಿತಿ ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ಏನು ಮಾಡಿರಿ, ಅಲ್ಲಿ ಜಾಯ್ನ್ ಆಗಿರಿ. ನಂತರ ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ನಾ ಏನು ಮಾಡ್ತಿದ್ದೀನಿ ಅಂತಂದರೆ, ನಾಳೆ ಅಥವಾ ನಾಡ್ದಿಂದ SSC GD 2027ಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೊನ್ನೆ ನಡೆದಂಥ 2026ರಲ್ಲಿ ನಡೆದಂಥ ಎಲ್ಲ ಕ್ವಶನ್ ಪೇಪರ್ನದಲ್ಲ, ರೀಸನಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೀಸನಿಂಗ್ ಕ್ಲಾಸ್ ನಂತರ ಏನು ಮಾಡ್ತೀನಿ, ಮುಂದೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು, ಇನ್ನೊಂದು ವಾರ ಅಥವಾ 2 ವಾರ ಬಿಟ್ಟು ಮ್ಯಾಥ್ಸು ಸ್ಟಾರ್ಟ್ ಮಾಡ್ತೀನಿ. ಹಿಂದೆ ನಡೆದಿರ್ತಕ್ಕಂತಹ ಅವೈ ಕ್ವಶನನ್ನು ಏನು ಮಾಡ್ತೀನಿ, ಶಿಫ್ಟ್ ಹಾಕಿ ಯಾವ ಶಿಫ್ಟ್ನ ಐತಿ ಎಲ್ಲ ನೀವು ಚೆಕ್ ಮಾಡ್ಕೋಬೋದು. ನೀವು ಶಿಫ್ಟ್ ಕೂಡ ಚೆಕ್ ಮಾಡ್ಕೋಬೋದು. ನಾನು ನಿಮ್ಗೆ ಏನಾದರೂ ಇವತ್ತು ಮೇದಾಗ ನಡೆದಿದ್ದ ಡೇಟ್ ಎಲ್ಲ ಹಾಕಿಬಿಟ್ಟಿರ್ತೀನಿ, ಡೇಟು ಶಿಫ್ಟ್ ಎಲ್ಲ ಹಾಕಿಬಿಟ್ಟಿರ್ತೀನಿ. ಆ ಶಿಫ್ಟ್ನ ಹೋಗಿ ನೀವು ಕ್ವಶನ್ ಐತಿ ಚೆಕ್ ಮಾಡಿರಿ ಕೂಡ ಏನಾಗ್ತದೆ, ಅಲ್ಲಿದೆ ನಿಮ್ಗೆ ಕ್ವಶನ್ ಸಿಗ್ತದೆ. ಆ ರೀತಿ ಹಿಂದೆ ನಡೆದಿರ್ತಕ್ಕಂತಹ ಪ್ರೀವಿಯಸ್ ಇಯರ್ ಕ್ವಶನನ್ನು ಡಿಸ್ಕಷನ್ ಮಾಡ್ತೀನಿ. ಯಾವುದು, ರೀಸನಿಂಗ್. ಈ ಸದ್ಯಕ್ಕೆ ರೀಸನಿಂಗ್. ಇನ್ನೂ ಒಂದು ವಾರ ಅಥವಾ 2 ವಾರ ಬಿಟ್ಟು ಏನು ಮಾಡ್ತೀನಿ, ಮ್ಯಾಥ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಇನ್ನೂ ಇದು ಅಷ್ಟೇ ಅಲ್ಲ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದು ಸಿಗೋದಿಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ರೀತಿ ಸಿಗ್ತದೆ. ಮ್ಯಾಥ್ಸ್ ಅಷ್ಟೇ ಅಲ್ಲ, ನಂತರ ಏನು ಮಾಡ್ತೀನಿ, GK ಕೂಡ ಟಾಪಿಕ್ ವೈಸ್. ಯಾಕಂದರೆ ನಾನು ನಿಮಗೇನು ಮಾಡ್ತೀನಿ, GK ಕೂಡ ಟಾಪಿಕ್ ವೈಸ್ ಪ್ರತಿಯೊಂದು ಡ್ಯಾನ್ಸಸ್ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ನಂತರ ಸ್ಪೋರ್ಟ್ಸ್ ಬಗ್ಗೆ ಆಗಿರ್ಬೋದು, 2011 ಜನಗಣತಿ ಆಗಿರ್ಬೋದು, ಮತ್ತು ಪಂಚವಾರ್ಷಿಕ ಯೋಜನೆ ಆಗಿರ್ಬೋದು, ಪ್ರತಿಯೊಂದು ನಾನು ನಿಮಗೇನು ಮಾಡ್ತೀನಿ, ಡೀಟೇಲಾಗಿ GK ಕೂಡ ಹೇಳಬೇಕಂತ ವಿಚಾರದಲ್ಲಿದ್ದೀನಿ. ಸೊ ಏನು ಮಾಡಿರಿ, ಎಲ್ಲ ಸಣ್ಣ ಮಾಹಿತಿ ಅಲ್ಲ, ಎಲ್ಲ ಪ್ರತಿಯೊಂದು ಕೂಡ ಏನೇನು ನಿಮಗೆ ಜಾಬ್ ಬಗ್ಗೆ ಮಾಹಿತಿ ಆಗಿರ್ಬೋದು, ತಿಳಿತಾ, ಜಾಬ್ ಬಗ್ಗೆ ಮಾಹಿತಿ, ಮ್ಯಾಥ್ಸ್ ಕ್ಲಾಸ್, ರೀಸನಿಂಗ್ ಕ್ಲಾಸ್, GK ಕ್ಲಾಸ್, ಓಕೆ, ಸಾಧ್ಯವಾದರೆ ಸೈನ್ಸ್ ಕ್ಲಾಸು ಮಾಡ್ತೀನಿ, ತಿಳಿತಾ. ಎಲ್ಲನೂ ನಿಮ್ಗೆ ಫ್ರೀಯಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಭರತೇಶ್ ಪವಾರ್ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ, ಅದನ್ನೇ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಭರತೇಶ್ ಪವಾರ್ ಯೂಟ್ಯೂಬ್ ಚಾನಲ್ ಐತಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲ ನಿಮ್ಗೆ ಏನು ಮಾಡ್ತೀನಿ, ಎಕ್ಸಾಮ್ಗೆ ಬೇಕಾದಂತಹ ಎಲ್ಲ ಫ್ರೀಯಾಗಿ ಹೇಳ್ಕೊಡ್ತೀನಿ. ನಿಮ್ಗೆ ಸಣ್ಣ ಯಾವುದಾದ್ರೂ ನೋಟ್ಸ್ ಬಂದರೆ ನಿಮಗೆ ಟೆಲಿಗ್ರಾಮಲ್ಲಿ ಹಾಕ್ತಿರ್ತೀನಿ, ನಾವು ವಾಟ್ಸಪ್ ಗ್ರೂಪ್ನಾಗ ಹಾಕ್ತಿರ್ತೀನಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಅದಾವ, ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿರಿ. ನಿಮಗೆ ಎಲ್ಲ ರೀತಿಯಿಂದ ಮಾಹಿತಿ ಅಥವಾ ಜಾಬ್ ಬೇಕಂತ ಮಟೀರಿಯಲ್ಸ್ ಹಾಕ್ತಿರ್ತೀನಿ. ಓಕೆ, ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟಲ್ಲಿ ಹಾಕಿರ್ರಿ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.